ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ಮುರುಡೇಶ್ವರರ್ ದೇವಾಲಯ ಚೆನ್ನೈ ಈ ದೇವಾಲಯದ ಬಗೆಗೆ ತಿಳಿಯೋಣ. ಮುರುಡೇಶ್ವರರ್ ದೇವಾಲಯವು ಚೆನ್ನೈನ ತಿರುವಾನ್ಮಿಯೂರ್ನಲ್ಲಿರುವ ಒಂದು ಶಿವ ದೇವಾಲಯವಾಗಿದ್ದು ಬಂಗಾಳ ಕೊಲ್ಲಿಯ ಕಡಲ ತೀರದಲ್ಲಿದೆ. ಇದನ್ನ 7ನೇ ಶತಮಾನದಲ್ಲಿ ಶೈವ ಸಂತರಾದ ಅಪ್ಪರ್ ಮತ್ತು ತಿರುಜ್ಞಾನ ಸಂಬಂಧರರ್ ತಮ್ಮ ಸ್ತೋತ್ರಗಳಿಂದ ದೇವಾಲಯವನ್ನ ವೈಭೀಕರಿಸಿದ 275 ಪಾದಲ್ಪೆಟ್ಟ ಸ್ಥಳಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. 11ನೇ ಶತಮಾನದಲ್ಲಿ ಚೋಳರಾಜರು ಈ ದೇವಾಲಯವನ್ನ ಮತ್ತಷ್ಟು ವಿಸ್ತರಿಸಿದರು. ಈ ದೇವಾಲಯವು 7 ಅಂತಸ್ತಿನ ಗೋಪುರಗಳು ಮತ್ತು ದೊಡ್ಡ ದೇವಾಲಯದ ಕೆರೆಯನ್ನ ಹೊಂದಿದೆ. ಇನ್ನು ದೇವಾಲಯದ ಒಟ್ಟು ವಿಸ್ತೀರ್ಣ 1 ಎಕರೆ. ಇನ್ನು ಮುರುಡೇಶ್ವರರ್ ದೇವಾಲಯವು ರೋಗಗಳನ್ನ ಗುಣಪಡಿಸುವ ಸ್ಥಳವಾಗಿದ್ದು ಈ ದೇವರನ್ನ ಔಷಧೀಶ್ವರರ್ ಎಂದು ಕೂಡ ಕರೆಯಲಾಗುತ್ತೆ. ಹಾಗಾದ್ರೆ ಬನ್ನಿ ಮುರುಡೇಶ್ವರರ್ ದೇವಾಲಯದ ದಂತಕಥೆ, ಇತಿಹಾಸ, ದೇವಾಲಯದ ಬಗೆಗೆ ತಿಳಿಯೋಣ. ದೇವಾಲಯದ ದಂತಕಥೆಗೆ ಸಂಬಂಧಪಟ್ಟ ಹಾಗೆ ದೇವಾಲಯದ ದೇವತೆ ಅಥವಾ ದೇವರು ಮುರುಡೇಶ್ವರರ್ ಅಗಸ್ತ್ಯ ಋಷಿಗೆ ವಿವಿಧ ಗಿಡಮೂಲಿಕೆಗಳು ಮತ್ತು ಸಸ್ಯಗಳ ಗುಣಪಡಿಸುವ ಗುಣಗಳನ್ನ ನೀಡಿದ ಕಾರಣ ಅಥವಾ ಹೇಳಿಕೊಟ್ಟ ಕಾರಣವಾಗಿ ಈ ದೇವಾಲಯದ ದೇವತೆಯನ್ನ ಮುರುಡೇಶ್ವರರ್ ಅಥವಾ ಔಷಧೀಶ್ವರರ್ ಎಂದು ಕರೆಯಲಾಗುತ್ತೆ. ಅಂದಿನಿಂದ ಮುರುಡೇಶ್ವರರ್ ದೇವಾಲಯವು ರೋಗಗಳು ಮತ್ತು ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿಗೆ ಪೂಜಾ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ರಾಮಾಯಣವನ್ನ ಬರೆದ ಋಷಿ ವಾಲ್ಮೀಕಿ ದೇವಾಲಯದಲ್ಲಿ ಶಿವನನ್ನ ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತೆ. ವಾಲ್ಮೀಕಿ ಇಲ್ಲಿ ಆಶೀರ್ವದಿಸಲ್ಪಟ್ಟ ಕಾರಣ ಈ ಸ್ಥಳವು ತಿರುವಾಲ್ಮೀಕಿಯೂರ್ ಎಂದು ಕರೆಯಲ್ಪಡುತ್ತಿತ್ತು. ಇದನ್ನ ತಮಿಳಿನಲ್ಲಿ ತಿರುವಾನ್ಮಿಕಿಯೂರ್ ಎಂದು ಉಚ್ಚರಿಸಲಾಗುತ್ತೆ. ಈ ಹೆಸರು ಕ್ರಮೇಣ ತಿರುವಾನ್ಮಿಯೂರ್ ಎಂದು ಬದಲಾಯಿತು ಅಂತ ಹೇಳಲಾಗಿದೆ. ಅವರ ಗೌರವಾರ್ಥವಾಗಿ ತಿರುವಾನ್ಮಿಯೂರ್ನಲ್ಲಿ ವಾಲ್ಮೀಕಿ ನಗರ ಎಂಬ ಸ್ಥಳ ಕೂಡ ಇದೆ. ಪ್ರಸ್ತುತ ಪೂರ್ವ ಕರಾವಳಿ ರಸ್ತೆ ಎಂದು ಕರೆಯಲ್ಪಡುವ ದೇವಾಲಯದ ಪಶ್ಚಿಮ ಭಾಗದಲ್ಲಿ ವಾಲ್ಮೀಕಿ ಋಷಿಗೆ ಒಂದು ದೇವಾಲಯ ಕೂಡ ಇದೆ. ಇನ್ನು ದೇವಾಲಯದಲ್ಲಿ ಹನುಮಂತರು ಪೂಜೆ ಮಾಡಿದ ಲಿಂಗ, ಇಂದ್ರನ ಶಾಪವನ್ನ ನಿವಾರಿಸಿದ ಲಿಂಗ, ಸಂತ ಭಾರದ್ವಾಜನು ಪೂಜೆ ಮಾಡಿದ ಲಿಂಗ ಇಲ್ಲಿವೆ ಎಂದು ನಂಬಲಾಗಿದೆ. ಮಾರ್ಕಂಡೇಯರು ಇಲ್ಲಿ ತಪಸ್ಸು ಮಾಡಿ ಶಿವನನ್ನ ಪ್ರಾರ್ಥಿಸಿದರು. ಬ್ರಹ್ಮ ಇಲ್ಲಿ ಶಿವನಿಗಾಗಿ ಉತ್ಸವವನ್ನ ನಡೆಸಿದರು. ಪವಿತ್ರ ಹಸು ಕಾಮಧೇನು ತನ್ನ ಹಾಲಿನೊಂದಿಗೆ ಶಿವಲಿಂಗದ ಮೇಲೆ ನೈವೇದ್ಯವನ್ನ ಸಲ್ಲಿಸಿದ್ದರಿಂದ ಪ್ರಧಾನ ದೇವರನ್ನ ಫಲನ್ವನಾಥರ್ ಎಂದು ಕೂಡ ಕರೆಯಲಾಗುತ್ತೆ. ಮತ್ತೊಂದು ದಂತಕಥೆಯ ಪ್ರಕಾರ ಸೂರ್ಯ ಮತ್ತು ಚಂದ್ರರು ಪ್ರತಿದಿನ ಸೂರ್ಯಾಸ್ತದ ಸಮಯದಲ್ಲಿ ತಮ್ಮ ಪೂಜಾ ಪದ್ಧತಿಗಳನ್ನ ಮಾಡುತ್ತಾರೆ. ಅದಕ್ಕಾಗಿ ಮುಖ್ಯ ದೇವಾಲಯವು ಪಶ್ಚಿಮಕ್ಕೆ ಮುಖ ಮಾಡಿದೆ ಎಂದು ನಂಬಲಾಗಿದೆ. ದೇವಾಲಯದ ವಾಸ್ತುಶಿಲ್ಪದ ಬಗೆಗೆ ಈ ದೇವಾಲಯವು ಪಲ್ಲವ ರಾಜವಂಶದ ಭಾಗಶಃ ವೈಶಿಷ್ಟ್ಯವನ್ನ ಮತ್ತು ಭಾಗಶಃ ಚೋಳ ಕಲೆಯನ್ನ ಹೊಂದಿದೆ ಅಂತ ನಂಬಲಾಗುತ್ತೆ. ಈ ದೇವಾಲಯವು 2 ಪ್ರವೇಶ ದ್ವಾರಗಳನ್ನ ಹೊಂದಿದೆ. ಒಂದು ಪೂರ್ವ ಕರಾವಳಿ ರಸ್ತೆಯಿಂದ ಮತ್ತು ಇನ್ನೊಂದು ಪಶ್ಚಿಮ ಬೀದಿಯಿಂದ. 5 ಹಂತದ ಗೋಪುರದಿಂದ ಅಂದ್ರೆ ದ್ವಾರ ಗೋಪುರ ಅಲಂಕರಿಸಲ್ಪಟ್ಟಿದೆ. ಪಶ್ಚಿಮ ಕೆರೆಯ ಬೀದಿಯ ಪ್ರವೇಶ ದ್ವಾರವು 3 ದ್ವಾರಗಳನ್ನ ಹೊಂದಿದೆ ಮತ್ತು ಪೂರ್ವ ಕರಾವಳಿ ರಸ್ತೆಯ ಪ್ರವೇಶ ದ್ವಾರವು ಕೇವಲ 1 ದ್ವಾರವನ್ನ ಮಾತ್ರ ಹೊಂದಿದೆ. ದೇವಾಲಯವು ಸುಮಾರು 1 ಎಕರೆ ವಿಸ್ತೀರ್ಣದಲ್ಲಿ ಆವೃತವಾಗಿದೆ. ಹಲವಾರು ಚಿತ್ರಗಳು ದೇವಾಲಯದ ಕಂಬಗಳನ್ನ ಅಲಂಕರಿಸುತ್ತೆ. ಗಾರೆ ಪ್ರತಿಮೆಗಳು ಗೋಪುರಗಳನ್ನ ಅಲಂಕರಿಸುತ್ತೆ. ಶಿವನ ಸೋಮಸ್ಕಂದ ರೂಪವನ್ನ ಹೊಂದಿರುವ ಮಂಟಪ ಅಥವಾ ಸಭಾಂಗಣ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ 36 ಬೃಹತ್ ಕಂಬಗಳನ್ನ ಹೊಂದಿದೆ. ದೇವಾಲಯದ ಒಳಗಿನ ದೇವಶ್ರೀಯಾನ್ ಮಂಟಪವು ಪ್ರತಿದಿನ ಸಂಜೆ 7ರಿಂದ ರಾತ್ರಿ 8:30ರವರೆಗೆ ಶೈವ ಸಿದ್ಧಾಂತ ಉಪನ್ಯಾಸಗಳನ್ನ ನಡೆಸುತ್ತೆ. ಈ ದೇವಾಲಯದ ದೇವತೆಯ ಬಗೆಗೆ ಈ ದೇವಾಲಯದಲ್ಲಿ ಗಣೇಶ, ಮುರುಗನ್ಗಳಿಗೆ ಸಣ್ಣ ದೇವಾಲಯಗಳು ಇವೆ. 3 ಕಾಲಮಾನಗಳನ್ನ ನಿಯಂತ್ರಿಸುವ 3 ಗಣೇಶರಿಗೆ ಒಳಪು ಇದೆ. ಇದರ ಪಕ್ಕದಲ್ಲಿ ವೇದಗಮ ಪಡಶಾಲೆ ಇದೆ. ದೇವಾಲಯದ ಶಿವಲಿಂಗವು ಒಂದು ಸ್ವಯಂಭು ಅಂದ್ರೆ ನೈಸರ್ಗಿಕ ರಚನೆ. ಆದ್ದರಿಂದ ಅಭಿಷೇಕಕ್ಕೆ ಶುದ್ಧ ಹಸುವಿನ ಹಾಲನ್ನ ಮಾತ್ರ ಬಳಸಲಾಗುತ್ತೆ. ಕಳೆದ 11 ವರ್ಷಗಳಿಂದ ತಿರುಮುರೈ ಮಂಟಪವನ್ನ ಸ್ಥಾಪಿಸಲಾಗಿದೆ. ಇದರಲ್ಲಿ ತಿರುಮುರೈಯನ್ನ ಪ್ರತಿದಿನ ಹಾಡಲಾಗುತ್ತೆ. ತ್ಯಾಗರಾಜ, ಮುರುಡೇಶ್ವರರ್ ಮತ್ತು ನಟರಾಜ ಎಂಬ 3 ರೂಪಗಳಲ್ಲಿ ಶಿವನ ವಿಗ್ರಹಗಳನ್ನ ಹೊಂದಿರುವ ಶಿವನ ದೇವಾಲಯ ಇದಾಗಿದೆ. ಕೊನೆಯ ದೇವಾಲಯವು ಅಂದ್ರೆ ಮುರುಡೇಶ್ವರನ ಪತ್ನಿ ಅಥವಾ ದೇವತೆ ತ್ರಿಪುರ ಸುಂದರಿಗಾಗಿ
ಅಂದ್ರೆ ವಾಸ್ತವವಾಗಿ ಪಾರ್ವತಿ ದೇವತೆಗೆ ಒಂದು ದೇವಾಲಯವಿದೆ. ಪಂಬನ್ ಸ್ವಾಮಿಗಳ ಸಮಾಧಿಯು ದೇವಾಲಯದ ಬಳಿ ಕಂಡು ಬರುತ್ತೆ. ಮುಖ್ಯ ದೇವರು ಮುರುಡೇಶ್ವರರ್ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ. ತಾಯಿ ತ್ರಿಪುರ ಸುಂದರಿ ಅಮ್ಮನ್ ದೇವಾಲಯದ ದಕ್ಷಿಣಕ್ಕೆ ಮುಖ ಮಾಡಿದ್ದಾರೆ. ವಿನಾಯಕರ್ ಮತ್ತು ಮುರುಗನ್ ದೇವಾಲಯಗಳು ಪೂರ್ವಕ್ಕೆ ಮುಖ ಮಾಡಿದೆ. ರಾಜಗೋಪುರವು ಪೂರ್ವಕ್ಕೆ ಮುಖ ಮಾಡಿದೆ. ರಾಜಗೋಪುರದ ಪಕ್ಕದಲ್ಲಿ ಮುಂಭಾಗದ ಮಂಟಪವಿದೆ. ಅದರ ಪಕ್ಕದಲ್ಲಿ ದೇವಾಲಯದ ಬಲಭಾಗದಲ್ಲಿ ತ್ರಿಪುರ ಸುಂದರಿ ಅಮ್ಮನ್ ದೇವಾಲಯವಿದೆ. ದೇವಾಲಯದ ಹೊರಗೆ ಒಂದು ವಿಶಾಲವಾದ ಕೊಳವಿದೆ. ದೇವಾಲಯದ ಹೊರ ಗರ್ಭಗುಡಿಯಲ್ಲಿ 3 ವಿನಾಯಕರುಗಳು ಅಂದ್ರೆ 3 ಗಣಪತಿಗಳು, ವೇದಶಾಲೆ, ಗ್ರಂಥಾಲಯ ಮತ್ತು ತಿರುಮುರೈ ಮಂಟಪವಿದೆ. ಮುಖ್ಯ ಗರ್ಭಗುಡಿಯ ಬಲಭಾಗದಲ್ಲಿ ತ್ಯಾಗರಾಜರ್ ದೇವಾಲಯವಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಗಜಲಕ್ಷ್ಮಿ, ವಲ್ಲಿ, ದೇವನ್ನೈ ಜೊತೆಗೆ ಸುಬ್ರಹ್ಮಣ್ಯ, ನಟರಾಜರ್ ದೇವಾಲಯ, 108 ಶಿವಲಿಂಗಗಳು, ಕಾಲಭೈರವ, ಕೇದಾರೇಶ್ವರರ್, ರಾಮಾನಂದೇಶ್ವರರ್, ಸುಂದರೇಶ್ವರರ್, ಉನ್ನಮಲೈಯಮ್ಮೈ, ಜಂಬುಕೇಶ್ವರರ್, 67 ನೈನ್ಮರ್ಗಳು, ವಿನಾಯಕರು ಮತ್ತು ನಾಲ್ವರ್ಗಳು ಇದ್ದಾರೆ. ಮುಖ್ಯ ಗರ್ಭಗುಡಿಯಲ್ಲಿ ದುರ್ಗೆ, ಚಂಡಿಕೇಶ್ವರರ್, ವಿಷ್ಣು, ದಕ್ಷಿಣ ಮೂರ್ತಿ ಮತ್ತು ಗಣಪತಿ ಇದ್ದಾರೆ. ಪಶ್ಚಿಮ ದ್ವಾರವನ್ನ ಸಮೀಪಿಸುತ್ತಿದ್ದಂತೆ ಗೋಪುರದ ಪಕ್ಕದಲ್ಲಿ ಒಂದು ಧ್ವಜಸ್ತಂಭ, ಮರ, ಬಲಿಪೀಠ ಮತ್ತು ನಂದಿಯನ್ನ ಕೂಡ ಕಾಣಬಹುದು. ದೇವಾಲಯದ ವೈಶಿಷ್ಟ್ಯಗಳು. ಈ ದೇವಾಲಯದಲ್ಲಿ ವರ್ಷದ 365 ದಿನವೂ ಧಾರ್ಮಿಕ ಉಪನ್ಯಾಸಗಳು ನಡೆಯುತ್ತೆ. ಇನ್ನು ಅನೇಕ ಹಸುಗಳನ್ನು ಹೊಂದಿರುವ ಗೋಶಾಲೆಯೂ ಕೂಡ ಇಲ್ಲಿದೆ. ಒಂದು ಆಧ್ಯಾತ್ಮಿಕ ಗ್ರಂಥಾಲಯವು ಕೂಡ ಇಲ್ಲಿದೆ. ಇನ್ನು ದೇವಾಲಯದ ದೇವತೆಯು ಯಾವುದೇ ರೋಗ ರುಜಿನವನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿದ್ದಾನೆ ಎಂದು ನಂಬಲಾಗಿದೆ. ಇದಿಷ್ಟು ಮುರುಡೇಶ್ವರರ್ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೆ ದೇವಾಲಯದ ಇತಿಹಾಸಕ್ಕೆ ಸಂಬಂಧಃ ವಿಡಿಯೋಗಳಿಗೋಸ್ಕರ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.